ಗೈಸ್ ನೋಡಿ, ಫೈನಲ್ ಆಗಿದೆ. ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಗೈಸ್. ಅಮೌಂಟ್ನ ನಾನು ಜೋಡಿಸ್ತಾ ಇದ್ದೀನಿ, ಪ್ಲೇಟಲ್ಲಿ ನೀಟಾಗಿ ಡೆಕೋರ್ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ, ವಿಡಿಯೋ ಮಾಡಿದ್ರೆ ತಿಂತಾ ಇಲ್ಲ ಇವನು. ಯಾಕಂದ್ರೆ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರಾ DJ Vlogs ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿರೋ, ಎಲ್ಲರೂ ಚೆನ್ನಾಗಿರೋ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಖುಷಿಯಾಗಿರಿ, ನಾನು ಸೂಪರ್ ಆಗಿದ್ದೀನಿ. ಸೊ ಗೈಸ್, ಏನಪ್ಪ ವಿಷಯ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೋ. ಸೊ ಯಾವ ರೀತಿ ಕೂರಿಸ್ತೀವಿ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಫುಲ್ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನೋಡಿ, ಎಲ್ಲ ಫುಲ್ ರೆಡಿ ಮಾಡ್ತಾಯಿದ್ದೀವಿ ದೇವ್ರಿಗೆ ಇವಾಗ ಫುಲ್ಲು. ಗೈಸ್, ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನೋಡಿ ಯಾವ ರೀತಿ ಅಂದರೆ ಮುಖವಾಡನ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಫುಲ್ ಸ್ಟೋನ್ಸ್ ಎಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕಲ್ವ. ಸೊ ಹಾಗಾಗಿ ಗೈಸ್, ನಾವು ಲಾಸ್ಟ್ ಟೈಮು ಹಾಗೆ ಕೂರಿಸಿದ್ದೋ, ಬಟ್ ಇವಾಗ ಸ್ಟೋನ್ಸ್ ಎಲ್ಲ ಹಾಕ್ತಾಯಿದ್ದೀವಿ ಈ ಸತಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮುಖವಾಡ. ಸೊ ಯಾವ ರೀತಿ ಅನ್ನಿಸ್ತು ನಿಮಗೆ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ ಗೈಸ್. ಅದಕ್ಕೆ ಗಮ್ ಹಾಕಬೇಕು, ಗಮ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅದು. ಸೊ ಅದಾದಮೇಲೆ ನಾವು ಆ ಪೂಜೆ ಎಲ್ಲ ಆದಮೇಲೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನೋಡಿ, ಇವರೇ ರೆಡಿ ಮಾಡ್ತಿರೋದು. ಎಷ್ಟು ಟೈಮು? 1 ಗಂಟೆನಾ? 1 ಗಂಟೆ. ಗೈಸ್ ನೋಡಿ ಯಾವ ರೀತಿ ಐತೆ, ಕಮೆಂಟ್ ಮಾಡಿ ಯಾವ ರೀತಿ ಕರೆಕ್ಟಾಗಿ ಆಗ್ತಾಯಿದ್ದೀವ ನಾವು. ಜಾಸ್ತಿ ಆಯಿತು, ಚೆನ್ನಾಗಿ ಕಾಣಿಸ್ತೈತೆ ಕಣ. ಇದಿಲ್ಲ ಆಗ್ತಿದ್ರ. ಗೈಸ್ ನೋಡಿ, ಫೈನಲ್ ಆಗಿದೆ. ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಸೊ ಗೈಸ್, ನಿದ್ದೆ ಬರ್ತಿದೆ ಇವತ್ತು. ಏನಂದರೆ ಡೈಲಿ ನಿದ್ದೆ ಬರೋಲ್ಲ. ಸೊ ಈ ಥರ ಏನೋ ಫಂಕ್ಷನ್ ಇದ್ದಾಗ ಅವಾಗಲೇ ನಿದ್ದೆ ಬರುತ್ತೆ. ಸೊ ಬ್ಯಾಕ್ ಡ್ರಾಪಿಗೆ ಇದು ತೊಗೊಂಡಿದ್ದು. ಸೊ ಇದು ಆರ್ಡ್ರ್ ಮಾಡಿದ್ದು, ಇದು ಬ್ಯಾಕ್ ಡ್ರಾಪಿಗೆ ಗ್ರೀನ್ ಇರಲಿ ಅಂತ. ಬಟ್ ಏನಂದರೆ ದೇವ್ರ ಮನೆಯಲ್ಲೇ ಕೂರಿಸ್ತಿದ್ದೀವಲ್ಲ, ಸೊ ಹಾಗಾಗಿ ಅದು ಬೇಡ, ಹಾಗೆ ಕೂರ್ಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಇರಲಿ, ಗಣೇಶ ಹಬ್ಬ ಇದೆಯಲ್ಲ ಅವಾಗ ಯೂಸ್ ಆಗುತ್ತೆ. ಸೊ ಇದೆಲ್ಲ ಸೊ ಗೈಸ್ ನೋಡಿ, ಈ ರೀತಿ ತಂದಿದ್ದೀವಿ. ಸೊ ಪ್ಲೇಟ್ಸು ಫ್ರೂಟ್ಸ್ ಹಾಕೋಕ್ಕೆ ಇಲ್ಲೊಂದಿದೆ ದೊಡ್ಡದು. ಯಾವ ದೀಪ ತಂದಿದ್ದ? ಅಲ್ಲೈತಂತ ಹೇಳಲಿಲ್ವಾ? ಸೊ ಗೈಸ್, ಫೈನಲಿ ಡೆಕೋರೇಷನ್ ಆಯಿತು. ಬೇಕು ಬತ್ತಿ ಸೊ ಗೈಸ್ ನೋಡಿ, ಗ್ರೀನ್ ಮ್ಯಾಟ್ ಎಲ್ಲ ತಂದಿದ್ದು ರೀತಿ ಇದೆ. ಇಲ್ಲೂ ಹಾಕಿದ್ದೀವಿ ಗ್ರೀನ್ ಮ್ಯಾಟು.
ಆಯಿತು. ಗೈಸ್ ಫೈನಲಿ ಎಲ್ಲ ರೆಡಿ ಆಯಿತು, ಎಲ್ಲ ರೆಡಿ ಎಲ್ಲ ಮಾಡಿದ್ದೀವಿ. ಇವಾಗ ಏನಿಲ್ಲ, ಬೆಳಿಗ್ಗೆ ಎದ್ದು ಪೂಜೆ ಮಾಡೋದಷ್ಟೇ. ಬೆಳಿಗ್ಗೆಯಲ್ಲಿ ಆಲ್ರೆಡಿ 3 o'clock ಆಗಿದೆ ಗೈಸ್. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಗೊತ್ತಿಲ್ಲ, ಆಲ್ರೆಡಿ 3 ಗಂಟೆ ಆಯಿತು. ವಾಯ್ಸ್ ಸ್ವಲ್ಪ ಜೋರಾಗಿ ಬರ್ತಿರ್ಲಿಲ್ಲ, ಹಾಗಾಗಿ ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇನ್ನು 1 hour ರೆಸ್ಟ್ ಮಾಡಿ ಆಮೇಲೆ ಎದ್ದು ಪೂಜೆ ಮಾಡೋಣ. ಗುಡ್ ನೈಟ್ ಗೈಸ್. ಇರ್ಲಿ ಬಿಡು. ನೋಡಿ ಭುವಿಕ್ ಇವಾಗ ಎದ್ದು ಬರ್ತಾವನೆ ಆಚೆ. ಕಣ್ಮುಚ್ಚು. ಈಗ ಬಿಡು. ಹೆಂಗಿದಾನೆ? ಮಾತೇ ಬರ್ತಾ ಇಲ್ಲ. ಚೆನ್ನಾಗಿದ್ಯಾ? ಇವತ್ತು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ಯಾವ ಹಬ್ಬ ಬಂಗರಿ? ಹೇಳು ಬೇಗ. ಚೆನ್ನಾಗಿದ್ಯಾ? ನಾನು ಬಿಡಲ್ಲ, ಇಲ್ಲಿ ಬಿಡ್ತೀನಿ. ಹೋಗು. ಎದ್ದು ಪೇಂಟ್ ಮಾಡ್ರೆ ಇದೊಂದಿಲ್ಲ ಇರ್ಲೇಬೇಕಿದ್ರೆ ಗೈಸ್ ನೋಡಿ ಆಚೆ ಹೆಂಗಿದೆ ವ್ಯೂ, ಫುಲ್ಲು ಪೀಸಾಗಿರುತ್ತೆ. ಸೊ ಅಂದರೆ ಹೋಮ್ ಟೂರ್ ಅಲ್ಲ ಇದು, ಆ್ಯಕ್ಚುಲಿ ಜಾಸ್ತಿ ಏನಾಗಿತ್ತಲ್ಲ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಆಚೆಯಿಂದ ವೀಡಿಯೋ ಮಾಡ್ತಿದ್ದೆ, ಹಾಗಾಗಿ ನೋಡಿ ಲೈಟಿಂಗ್ಸ್ ಎಲ್ಲ ಹೆಂಗಿದೆ. ಟಿ ವಿ ನೋಡ್ತಾ ಒಂದು ಭುವೀಕು ಫುಲ್ಲು ಬರೀ ಟಿ ವಿ ನೋಡ್ತಾನೇ ಇರ್ತಾನೆ. ಇದು ಓಪನ್ ಕಿಚನ್ ಗೈಸು, ನಮ್ಗೆ ಓಪನ್ ಕಿಚನ್ ಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿರೋದು ನಾವೇ. ನೋಡಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆಯಾ, ಒಬ್ಬಟ್ಟು ಮಾಡ್ತಿದ್ದಾರೆ ಅಲ್ಲಿ. ಇದೊಂದು ರೂಮು, ಇದು ಕಿಚನ್ನು ಕಾಣಿಸ್ತಾ ಇದೆ ಅಲ್ಲ. ಲೈಟಿಂಗ್ಸ್ ನೋಡಿ ಹೆಂಗಿದೆ. ಇದು ಅವನು, ಇದು ಸ್ಟೋರ್ ರೂಮ್ ಗೈಸ್. ಸೊ ಸಪ್ರೇಟಾಗಿರಲಿ, ಓಪನ್ ಕಿಚನ್ ಅಲ್ವಾ, ಸೊ ಹಾಗಾಗಿ ಸಪ್ರೇಟಾಗಿರಲಿ ಅಂತ. ಸೊ ಇಲ್ಲೊಂದು ರೂಮ್ ಇದೆ ನೋಡಿ, ಏನು ಜೋಡಿಸಿಲ್ಲ ಏನಿಲ್ಲ, ಹಂಗೆ ಇದೆ ಇನ್ನು ಎಲ್ಲ. ಈ ಕಡೆ ಬಂದರೆ ಸೋಫಾ ಹೊಸದು, ಮತ್ತು ಇಲ್ಲಿ ನೋಡಿದ್ರೆ ಟಿ ವಿ ಇದೆ ಹಾಲಲ್ಲಿ, ಮತ್ತು ಇನ್ನೂ ಆರ್ಗನೈಸೇಷನ್ ಮಾಡೋದಿಲ್ಲ. ಇದು ವಾಶ್ರೂಮ್ ಗೈಸ್. ಸೊ ಇದು ದೇವ್ರ ಮನೆ. ಆ ಕಡೆ ಈ ಕಡೆ 2 ರೂಮ್ ಇದ್ದಾವೆ. ಸೊ ಇದನ್ನೊಂದು ರೂಮು. ಎಲ್ಲ ಹಬ್ಬ ಅಲ್ವಾ, ಎಲ್ಲ ವಾಷಿಂಗ್ ಹಾಕ್ಬಿಟ್ಟಿದ್ದೋ, ಎಲ್ಲ ಇದರಲ್ಲೇ ಬ್ಯುಸಿ, ಏನು ಹಾಸಿಲ್ಲ ಏನಿಲ್ಲ, ಹಾಗೆ ಇದೆ. ವಾಶ್ ಮಾಡಿರೋದೆಲ್ಲ ಹಂಗಂಗೆ ಇದ್ದಾವೆ, ಏನು ಜೋಡಿಸಿಲ್ಲ ಏನಿಲ್ಲ. ಹಬ್ಬದ ಬ್ಯುಸಿಲಿ ಡೆಕೋರೇಷನ್ ಅದು ಇದು.
ಇದು ಇನ್ನೊಂದು ರೂಮು ಗೈಸ್. ನೋಡ್ತಾ ಇರ್ಬೋದು ವಾಕ್ಯೂಮ್ ಕ್ಲೀನರ್ ಇದೆ ಇಲ್ಲಿ. ಮತ್ತು ನೋಡ್ಬೋದು ಇಲ್ಲಿ ಇದೊಂದು ರೂಮ್ ಆಯಿತು. ಮತ್ತು ಆಚೆ ಹಾಲು ಮಾಮೂಲಿ ನೋಡಿ, ಇಬ್ಬರು ಕೂತ್ಕೊಂಡು ಟಿ ವಿ ನೋಡಿ. ಗೈಸ್ ನೋಡಿ ಭುವಿಗೆ ರೆಡಿ ಆಗವನೆ. ಭುವಿ ಏನು ರೆಡಿ ಆಗಿದೆಯಾ? ಏನಿವತ್ತು ಹಬ್ಬನಾ? ಹಾಂ ಯಾವ ಹಬ್ಬ ಭುವಿ ಇವತ್ತು? ಹೊಸ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಏಯ್ ಹಾಂ ಹೇಳು ಇನ್ನೊಂದ್ಸತಿ. ಯಾವ ಹಬ್ಬ ಗೊತ್ತಿಲ್ಲ, ಹೋಗು. ಹಾಂ ಆಯ್ತು ಬರ್ತೀಯಾ? ಸೊ ಗೈಸ್ ಎಲ್ಲ ಆಗಿದೆ ಆಲ್ಮೋಸ್ಟ್ ನೋಡಿ. ಪೂಜೆ ಗೀಜೆ ಎಲ್ಲ ಮುಗೀತು. ಟಿ ವಿ ನೋಡ್ತಾವ್ರೆ ಗೈಸ್. ಮ್ಯಾಟ್ ಎಲ್ಲ ನೆನ್ನೆ ಹಾಕಿದ್ದೀವಿ. ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ಗೈಸ್. ಹೊಟ್ಟೆ ಸಿಕ್ಕಿದೆ, ಇನ್ನು ಅಡುಗೆ ಆಗಿಲ್ಲ ನೋಡಿ. ಒಬ್ಬಟ್ಟು ರೆಡಿ ಮಾಡ್ತಾವ್ರೆ ಇನ್ನು ಇವಾಗ. ಗೈಸ್ ನೋಡಿ ರವೆ ಉಂಡೆ, ಚಕ್ಲಿ, ಆಮೇಲೆ ಇಲ್ಲಿ ಕರ್ಜಿಕಾಯಿ ಮತ್ತು ಒಬ್ಬಟ್ಟು ಇಲ್ಲಿ ರೆಡಿ ಆಗ್ತಿದೆ. ಇಲ್ಲಿ ಅನ್ನ ಇದೆ ಅಷ್ಟೇ. ಗೈಸ್ ನೋಡಿ ವಿಡಿಯೋ ಮಾಡ್ತಿರೋದಕ್ಕೆ ಊಟ ತಿನ್ನಲ್ಲ ಅಂತವನೇ ನೋಡಿ. ಎಷ್ಟೊಂದೈತೆ. ಚಕ್ಲಿ ತಿಂದೇ ಇಲ್ಲ ಸರ್, ನೀವು ಚಕ್ಲಿ ತಿಂದಿಲ್ಲ ಸರ್. ಗೈಸ್ ನೋಡಿ ವಿಡಿಯೋ ಮಾಡಿದ್ರೆ ತಿಂತಾ ಇಲ್ಲ ಇವನು. ಯಾಕಂದರೆ ಟಿ ವಿಲಿ ಬಂದ್ಬಿಟ್ಟು ನೀವೆಲ್ಲ ನೋಡ್ಬಿಡ್ತೀರಾ ಅಂದ್ಬಿಟ್ಟು ಪಾಪಚ್ಚಿ. ಊಟ ಮಾಡಿ 3 ದಿವಸ ಐತೆ ಗೈಸ್. ಏನು ಗೊತ್ತಾ, ನೆನ್ನೆ ಕಲ್ಲಂಗಡಿ ಹಣ್ಣು ಒಬ್ಬನೇ ಕಟ್ ಮಾಡಿ ಕೊಡು ಅಂತ ಅರ್ಧ ಫುಲ್ ಖಾಲಿ ಮಾಡಿದ್ದಾನೆ ಫುಲ್ಲು. ಇವನು ಅವನಲ್ಲ, ಇವನು ಸಾಮಾನ್ಯದವನು ಅನ್ಕೋಬೇಡಿ. ಇವನ್ನ ಅರ್ಧ ಕಲ್ಲಂಗಡಿಯನ್ನು ಒಬ್ಬನೇ ಮುಗಿಸ್ತಾನೆ 10 ನಿಮಿಷದಲ್ಲಿ. ಚಾಲೆಂಜ್ ಮಾಡಿ ಬೇಕಿದ್ರೆ ನೀವು. ಅವನ ಫ್ರೆಂಡು ಇನ್ನೊಬ್ಬ ಬಂದ ನೋಡಿ, ಇವನೇ. ಯಾಕೋ ಇವನು ಇನ್ನ ಸ್ನಾನ ಮಾಡಿಲ್ಲ? ಹೇಯ್ ಸೊ ಗೈಸ್ ನೋಡಿ ಇದೇ ನನ್ನ ರೂಮು. ಗೈಸ್ ಊಟ ಎಲ್ಲ ಆಯಿತು. ಮತ್ತು ಸಂಜೆ ಪೂಜೆ ಮಾಡಿ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಕರೆದು ಅರ್ಶಿನ ಕುಂಕುಮನ ಕೊಟ್ಟರು. ಎಲ್ಲರೂ ಬಂದು ನೋಡ್ಕೊಂಡು ಹೋದರು ನೋಡಿ. ಅಂದರೆ ನಾನು ವೀಡಿಯೋ ಮಾಡಲಿಲ್ಲ, ಫೋಟೋಸ್ ತಗೊಂಡಿದ್ದೆ. ಹಾಗಾಗಿ ಫೋಟೋಸ್ ಕ್ಲಿಪ್ನ ಹಾಕ್ತಾಯಿದ್ದೀನಿ ನೋಡಿ. ಏನು ಅನ್ನಿಸ್ತು ಅಂತ ನಿಮಗೆ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನೋಡಿ ಭೂವಿಕು ಫೋಟೋಗ್ರಾಫರ್ ಆಗ್ಬಿಟ್ಟವನೆ. ಫೋಟೋಸ್ ತೆಗಿತವನೆ ಭೂವಿಕು ನಿಂತ್ಕೊಂಡು ನೋಡಿ. ಕ್ಯಾಮ್ರಾಮನ್ ಫೋಟೋಸ್ ತೋರಿಸ್ತವನೆ ಕ್ಲೈಂಟ್ಗೆ. ಗೈಸ್ ನೋಡಿ ಭೂವಿಗೆ ಫೋಟೋ ತೆಗಿತವನೆ. ಗೈಸ್ ಇದಾಗಿತ್ತು ಈ ಒಂದು ವಿಡಿಯೋ. ಸೊ ನಿಮ್ಗೇನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿದೇನೆ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಕೀಪ್ ಲವಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್. Sorry, it's DJ.